ಅಯ್ಯೋ ತಗೋವಾಗ ಬಾಯ್ ಮುಚ್ಕೊಂಡು ಫೋನ್ ಇಡು. ಏನ್ ರಾಂಗ್ ನಂಬರ್ ಮಾಡ್ಬಿಟ್ಟು ಏನ್ ನಾಟಕ ಆಡ್ತಾ ಇದೀಯಾ? ನಾಟಕನ? ನೀವು ಯಾರು ಹಂಗಾದ್ರೆ ನಾನು ನಿಮ್ಮ ಜೊತೆ ನಾಟಕ ಆಡೋಕ್ಕೆ? ಏನು ಕಟ್ ಮಾಡಲಿ? ಏನು ಕತ್ರಿ ಇಟ್ಕೊಂಡಿದ್ದೇನೆ ಕೈಲಿ ಇಲ್ಲಿ? ಏಯ್ ನಿನಗೆ ಯಾರು ಬೇಕೋ ಫಸ್ಟು? ಬೇಡ, ನನ್ನನ್ನ ರಾಕ್ಷಸನ್ ಮಾಡಬಾರ್ದು, ದಯವಿಟ್ಟು ಕೈ ಮುಗಿದು ಕೇಳ್ಕೊತಿದ್ದೀನಿ ನಾನು. ನೀನ್ ಯಾವನ್ ಹೇಳು ಫಸ್ಟು? ಎಲ್ಲ ಹೇಳ್ಬಿಟ್ಟೆ ಮಾತಾಡ್ತಾ ಇರೋದು. ಅದೇನೋ ಹೇಳ್ಬಿಟ್ಟು ನಿಮ್ಮ ಕೈಲಿ ಫೋನ್ ಕೊಟ್ಲರಲ್ಲ, ಅದೇನಕ್ಕೆ ಹಂಗೆ ಮಾತಾಡಿದ್ದವರು? ಏನ್ ಮಾತಾಡಿದ್ರ? ಕೇಳಿಸ್ಲಿಲ್ವ ಕಿವಿ? ನೀನ್ ಯಾರು ಫೋನ್ ಮಾಡಿದ್ಯೋ? ನನ್ನ ಹತ್ರ ಕಿರ್ಚ್ಕೊಂಡ್ರೆ ಏನೂ ಆಗಲ್ಲ. ಲೇ ಮುಚ್ಕೊಂಡು ಫೋನ್ ಮಾಡುವ. ಏನು ಮುಚ್ಕೊಂಡು ಫೋನ್ ಮಾಡುವ ಅಂದೆ. ಚಿಕ್ಕಪ್ಪ ನಮಸ್ಕಾರಗಳು ಎಲ್ಲ ನಗುವ ಮನಸ್ಸುಗಳಿಗೆ. ನಿಮ್ಮ RJ ಸುನೀಲ ಸುನೀಲ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸಖತ್ತಾಗಿರೋ ಮಾರ್ನಿಂಗಲ್ಲಿ ನೀವು ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನೀವು ಕೂಡ ಡೀಲ್ ಕಳಿಸ್ತೀರಾ ಅಂತ ಅಂದರೆ ನನ್ನ ವಾಟ್ಸಪ್ ನಂಬರು 6363465868. ಈ ನನ್ನ ವಾಟ್ಸಪ್ ನಂಬರ್ಗೆ ನಿಮ್ಮ ಹೆಸರು ಜೊತೆಗೆ ಅವ್ರ ಹೆಸರು ಅವ್ರ ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿದ್ರೆ ನಾನು ಅವ್ರಿಗೆ ಟ್ರ್ಯಾಪ್ ಮಾಡ್ತೀನಿ, ಅಂದರೆ ಕಾಗೆ ಹಾರಿಸ್ತೀನಿ. ಸದ್ಯಕ್ಕೆ ನನಗೆ ಚಂದ್ರಮ್ಮ ಅನ್ನೋರು ನಂಬರ್ ಕಳಿಸಿದ್ದಾರೆ. ಇವ್ರ ಹೆಸರು ಬಂದು ಹನುಮಂತ ಅಂತ ಹೇಳಿ ಇವ್ರ ಹೆಸರು. ಸದ್ಯಕ್ಕೆ ಕಾಲ್ ಮಾಡೋ ಬಂದಿದ್ದೀಗ ಚಂದ್ರಮ್ಮ. ಹಲೋ ಹಲೋ ಹಲೋ, ಹೇಳಿ, ಕೇಳಿಸ್ತೈತೆ? ಏನು ಕೇಳಿಸ್ತೈತೆ? ಯಾರಿಗ್ ಮಾಡ್ತಾ ಇದೀವಿ? ಯಾರಿಗ್ ಮಾಡಿದ್ದೀರಾ ನೀವು? ಅಲ್ಲ, ಯಾರಂತ ಗೊತ್ತಾಗಿಲ್ವಲ್ಲ? ಗೊತ್ತಾಗ್ಲಿಲ್ಲ ತಾನೆ? ಹಾ, ಮತ್ತೆ ಕೇಳಿಸ್ತೈತೆ ಅಂದ್ರಲ್ಲ, ಏನು ಕೇಳಿಸ್ತು? ನಿಮ್ ವಾಯ್ಸು. ಎಲ್ಲಿ ಮಾತಾಡ್ದೆ ನಾನು? ಏನು ಮಾತಾಡೇ ಇಲ್ಲ. ಅದೇನು ಕೇಳಿಸ್ತು? ಹೆಂಗೆ ಕೇಳಿಸ್ತು? ಇಡೀ ರಾಂಗ್ ನಂಬರ್. ಏಯ್, ಯಾರು ನೀವು? ಸುಮಾ ತಾನೇ ಮಾತಾಡೋದು? ಹಲೋ ಹಲೋ, ಯಾರ್ ಬೇಕಪ್ಪ ನಿಮ್ಗೆ? ನಾನು ನಿಮ್ಮ ಕೈ ಮುಗಿತೀನಿ, ಇಲ್ಲಿಂದನೇ ಬೇಕಾದ್ರೆ ಕೂತ್ಕೊಂಡು ಕಾಲು ಇಟ್ಕೊಂಡ್ಬಿಡ್ತೀನಿ. ಅದೇನು ಕೇಳಿಸ್ತು ಅಂತ ನನಗೆ ಹೇಳ್ಬಿಟ್ರೆ ನನಗೆ ನೆಮ್ಮದಿ ಆಯ್ತದೆ. ಇಲ್ಲ ಅಂತಂದ್ರೆ ಅದೇ ವಿಚಾರದಲ್ಲಿ ಕೊರಗಿ ನಾನೇನೋ ಒಂದು ತೀರ್ಮಾನ ತಗೋಬೇಕಾಯ್ತದೆ ಇವಾಗ. ಅಯ್ಯೋ ತಗೋವಾಗ ಬಾಯ್ ಮುಚ್ಕೊಂಡು ಫೋನ್ ಇಡು. ಏನ್ ರಾಂಗ್ ನಂಬರ್ ಮಾಡ್ಬಿಟ್ಟು ಏನ್ ನಾಟಕ ಆಡ್ತಾ ಇದೀಯಾ? ನಾಟಕನ? ನೀವು ಯಾರು ಹಂಗಾದ್ರೆ ನಾನು ನಿಮ್ಮ ಜೊತೆ ನಾಟಕ ಆಡೋಕ್ಕೆ? ನೀವ್ ಯಾರಿಗ್ ಫೋನ್ ಮಾಡಿದ್ರಿ ಫಸ್ಟ್ ಅದ್ ಹೇಳ್ರಿ. ನೀವ್ಯಾರು? ಸುಮಾ ತಾನೇ ಮಾತಾಡ್ತಾ ಇರೋದು? ಯಾರ್ ಸುಮಾನ ಅಲ್ಲ, ನೀವ್ ಸರಿಯಾಗಿದ್ದೀರಾ? ರಾಂಗ್ ನಂಬರ್ ಚೆಕ್ ಮಾಡ್ಕೊಳ್ರಿ ಫಸ್ಟ್. ನೀವು ಯಾರೇ ದೊಡ್ಡ ಬನ್ಸಿ ನೀವು ನನಗೆ ಸರ್ಟಿಫಿಕೇಟ್ ಕೊಡೋಕ್ಕೆ ಸರಿಯಾಗಿದ್ದೀನಿ ಸರಿಯಾಗಿಲ್ಲ ಅಂತ ಅಂದ್ಬಿಟ್ಟು ನೆಟ್ಟಿಗೆ ಮಾತಾಡೋದನ್ನ ಅದೇ ಇವಾಗ ತಲೆ ಕೆಟ್ಟಿರೋ ಟೈಮಲ್ಲಿ ಇವಾಗ. ನೀವು ಯಾರ್ ನಂಬರ್ ಫೋನ್ ಮಾಡಿದ್ರೆ ಫಸ್ಟ್ ಅದ್ ಚೆಕ್ ಮಾಡ್ಕೊಳ್ಳಿ. ನೀವು ಫಸ್ಟು ಮಾತಾಡಿ. ನೀವು ಏನಂತ ಮಾತಾಡ್ತಿದ್ರು ಅದನ್ನ ತಲೆಯಲ್ಲಿ ಇಟ್ಕೊಂಡು ಮಾತಾಡಿ. ಫಸ್ಟು ನಾನೇನು ಮಾತಾಡೇ ಇಲ್ಲ, ಕೇಳಿಸ್ತೈತೆ ಮಾತಾಡಿ ಅಂತ ಅಂದ್ಬಿಟ್ಟು ಅದೇನು ಕೇಳಿಸ್ತು ಅಂತ ಅಂದ್ರೆ ಹಿಂಗಾಡ್ತಾ ಇದ್ರೆ ಒಳ್ಳೆ ಹುಚ್ಚು ಮೊಲಗ್ರ ಬಂದಂಗೆ. ವಾಯ್ಸ್ ಸರಿಯಾಗಿ ಕೇಳಿಸಿಲ್ಲ ಅಂತ ಕೇಳಿಸ್ತದೆ ಹೇಳಿ ಅಂದ್ರೆ ಅದಕ್ಕೆ ಇನ್ನೇನು ಅಂದಿಲ್ಲ. ನಿಮ್ಗೆ ಯಾರು ಬೇಕು ಫಸ್ಟ್ ಅದ್ ಹೇಳಿ. ಅಲ್ಲ, ವಾಯ್ಸ್ ಸರಿಯಾಗಿ ಕೇಳಿಸ್ತಿಲ್ಲ ಅಂದ್ಬಿಟ್ಟು ಕೇಳಿಸ್ತೈತೆ ಅಂತ ಅಂದ್ರ? ಅಲ್ಲ ಸರ್, ನಿಮ್ಗೆ ಯಾರು ಬೇಕು ಫಸ್ಟ್ ಅದ್ ಹೇಳಿ. ನೀವು ರಾಂಗ್ ನಂಬರ್ ಮಾಡಿದ್ದೀರಾ? ಅಲ್ಲ, ಬೆಲ್ಲ ಎಲ್ಲ ಬೇಡ. ನಿಮ್ ಪರಿಚಯ ನಮ್ಗಿಲ್ಲ ಅಂದ್ಮೇಲೆ ಫೋನ್ ಮಾಡಬೇಡಿ, ಕಟ್ ಮಾಡಿ. ಏನು ಕಟ್ ಮಾಡಲಿ? ಏನು ಕತ್ರಿ ಇಟ್ಕೊಂಡಿದ್ದೇನೆ ಕೈಲಿ ಇಲ್ಲಿ? ಹಲೋ, ಅವ್ರ ಬಾಯಿಗೆ ಇಟ್ಟಾಕ ಅದೇನು ಮಾತಾಡಿದ್ದು ನಿಮ್ಮ ಕೈಲಿ ಫೋನ್ ಕೊಡಕ್ಕೆ ಮುಂಚೆ ಕೊಡಿಲಿ. ಏಯ್ ಯಾವನ ನೀನು? ಏಯ್, ನೀನು ಬಂದರೆ ನಿನಗೆ ಅದೇ ಸೊಂಟ ಮುರಿದಾಕ್ತೀನಿ. ನೀನು ಯಾವನ ಏನು ಗೊತ್ತಿಲ್ಲ, ಸುಮ್ಮನೆ ಬಯಸ್ಕೋಬೇಡ. ನೀನು ನನ್ನ ಕೈಲಿ ಫೋನ್ ಕೊಡೋರ್ಗೆ ಒಂಚೂರು. ಏಯ್ ಯಾವನ ಮಾಡಿದ್ಯೋ ಫೋನ್ ನೀನು? ಅಲ್ಲ, ನೀನು ಫಸ್ಟು ಇಲ್ಲಿ ಯಾವ್ದೋ ಕೋಪ ಯಾರ ಮೇಲೆ ತೀರ್ಸ್ಕೊಂಡ್ಬಿಡ್ತೀನಿ ಇವಾಗ. ಸುಮ್ಮನೆ ಫೋನ್ ಕೊಟ್ಬಿಡು ಅವ್ರ ಅಕ್ಕನ ಕೈಲಿ. ನೀನ್ ಯಾರು ಹೇಳು? ಕೊಡು ಇಲ್ಲಿ ಒಂದು ನಿಮಿಷ. ನನಗೆ ಸುಮ್ಮನೆ ಇಲ್ಲಿ ರೈಜ್ ಆಗೋದಕ್ಕಿಂತ ಫಸ್ಟೇ ಕೊಟ್ಬಿಡು ಇವಾಗ. ಏಯ್ ನಿನಗೆ ಯಾರು ಬೇಕೋ ಫಸ್ಟು? ಬೇಡ, ನನ್ನನ್ನ ರಾಕ್ಷಸನ್ ಮಾಡಬಾರ್ದು, ದಯವಿಟ್ಟು ಕೈ ಮುಗಿದು ಕೇಳ್ಕೊತಿದ್ದೀನಿ ನಾನು. ನೀನ್ ಯಾವನ್ ಹೇಳು ಫಸ್ಟು? ಎಲ್ಲ ಹೇಳ್ಬಿಟ್ಟೆ ಮಾತಾಡ್ತಾ ಇರೋದು. ಅದೇನೋ ಹೇಳ್ಬಿಟ್ಟು ನಿಮ್ಮ ಕೈಲಿ ಫೋನ್ ಕೊಟ್ಲರಲ್ಲ, ಅದೇನಕ್ಕೆ ಹಂಗೆ ಮಾತಾಡಿದ್ದವರು? ಏನ್ ಮಾತಾಡಿದ್ರ? ಕೇಳಿಸ್ಲಿಲ್ವ ಕಿವಿ? ನೀನ್ ಯಾರು ಫೋನ್ ಮಾಡಿದ್ಯೋ? ನನ್ನ ಹತ್ರ ಕಿರ್ಚ್ಕೊಂಡ್ರೆ ಏನೂ ಆಗಲ್ಲ. ಲೇ ಹೋಗ್ಲಿ, ನೀನ್ ಯಾರು ಹೇಳೋ ಹೋಗ್ಲಿ. ಎಲ್ಲ ಹೇಳ್ಬಿಟ್ಟೆ ಮಾತಾಡ್ತಿರೋದು. ನನಗೆ ನಾನು ಯಾಕೆ ಅಮ್ಮಂತವ ಬಾಯಿ ಅಂದಂಗೆಲ್ಲ ಅನ್ಸ್ಕೊಳ್ಳಿ ನಾನು? ನಿಮ್ಮನೆ ಆಳ ನಾನು? ಆ ಅಮ್ಮ ಯಾರು? ನಿನ್ ಎದುರುಗಡೆ ನಿಂತಿಲ್ವ? ಗುಂಡ್ಕಲ್ ಕೂತಂಗೆ ನಿಂತಿಲ್ವ ಅಲ್ಲಿ? ಕೇಳು ಯಾರು ಅಂದ್ಬಿಟ್ಟು. ಯಾರು? ನೀನ್ ಫೋನ್ ಮಾಡ್ದೋ ನೀನ್ ಮಗ ಯಾವನು ಅಂತ ಹೇಳು. ನನಗೆ ಬೇಡ, ನನ್ನ ಬಾಯಿಲಿ ಇದ್ರ ಅಪ್ಪನಂಗೆ ಬರ್ತದ ಭಾಷೆಗಳು ನನಗೆ ಬರಕ್ಕಿಲ್ಲ ಅಂತಲ್ಲ. ಲೇ ಮುಚ್ಕೊಂಡು ಫೋನ್ ಮಾಡುವ. ಏನು ಮುಚ್ಕೊಂಡು ಫೋನ್ ಮಾಡುವ ಅಂದೆ. ಚಿಕ್ಕಪ್ಪ? ಯಾವ ಚಿಕ್ಕಪ್ಪ? ಯಾವ ಸಿಮೆ ಚಿಕ್ಕಪ್ಪ ನಾನು ನಿಂಗೆ? ಯಾವನ ಚಿಕ್ಕಪ್ಪ ನೀನು? ಅದೇ ಕೇಳ್ತಾ ಇರೋದು. ಚಿಕ್ಕಪ್ಪ ಅಂತಿದ್ದಿಲ್ಲ ಯಾಕೆ? ಲೇ ನಿನ್ನ ಚಿಕ್ಕಪ್ಪ ಅಂತ ನಾನು. ಮತ್ತೆ ಅನ್ನ ತಿನ್ನ ಬಾಯಿಲಿ ಇನ್ನೇನು ಅಂದಿದ್ದು? ನಿನ್ ಬಾಯಲ್ಲಿ ನಲ್ಕಲ್ಕ ಮಾತು ಬರ್ತಾವ ಅಷ್ಟೇ. ಬಡ್ಗ ಫೋನು. ಇವಾಗ ಏನು ಲಾಟಿನ ಬಂದಿದ್ದು? ಇವಾಗ್ಲೂ ಅದೇ ಬಂದಿದ್ದು. ನಿಮ್ಮ ಬಾಯಿಗೆ ಬೆಂಕಿ ಹಾಕೋರತ್ತೆ.
ನೋಡಿ ಮತ್ತೆ ಎಷ್ಟು ಸಲ ಕಾಲ್ ಮಾಡಿದ್ರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಇವ್ರ ನಂಬರ್ ಯಾರು ಕೊಟ್ಟರು ಕಾಲ್ ಮಾಡಿ ಕಾನ್ಫರೆನ್ಸ್ ಕಾಲ್ ಲಕ್ಷಣ ಬನ್ನಿ. ಇದು ಯಾರು ಹನುಮಂತನ ಮಾತಾಡೋದು? ಹೌದ್ರಿ. ಯಾವ ಊರಿಂದ? ನೀವ್ ಯಾವ ಊರಿಂದ ನಿಮ್ಗೆ ಫೋನ್ ಮಾಡಿದಿರಾ? ನಾವು ಮೈಸೂರಿಂದ RJ ಸುನಿಲ್ ಅಂತ ಮಾತಾಡ್ತಾ ಇರೋದು. ಸಾರಿ ನಾನು ಸಂಶಯ ನನ್ನ ನಂಬರ್ ಹೆಸರು ಮಾಡ್ಕೊಂಡಿದ್ದೆ ಬಂದಿರ್ಲಿಲ್ಲ, ಅದಕ್ಕೆ ಇದು ಮಾಡಿ. ಸರಿ ಮಾಡಿದೀವಿ. ಈಗ ಅವ್ರಿಗೆ ಕಾನ್ ಕಾಲ್ ಹಾಕಿ ನಮ್ಮ ನಂಬರ್ ರಿಸೀವ್ ಮಾಡ್ತಾ ಇಲ್ಲ, ಮತ್ತೆ ಮಾಡಿದ್ರೆ ಹೌದ್ರಾ? ಕಾನ್ ಕಾಲ್ ಹಾಕಿ ಅವ್ರಿಗೆ. ಈಗ ಅವ್ರ ಯಜಮಾನ್ ಅದ್ರ ಸರ್, ಈಗ ಮಾಡಕ್ ಆಗಲ್ಲ. ನಮ್ಮ ಯಾಕೆ ತಂಗಿ ಗಂಡಲ್ವಾ, ಹಿಂಗೆ ಸಣ್ಣ ಪುಟ್ಟ ವಾಚ್ ಇರ್ತಿರ್ತಾರೆ. ಆಯ್ತು ಬಿಡಿ. ಇವಾಗ ನಾಳೆ ಬಂದಾಗ ನೀವೇ ಹೇಳ್ಬಿಡಿ, ನೀವೇ ನಂಬರ್ ಕೊಟ್ಟಿದ್ದು, ನೀವೇ ಕಾಲ್ ಮಾಡಿಸಿದ್ದು ಅವ್ರಿಗೆ. ಓಕೆ ಸರ್. ನೋಡ್ರಿ, ಒಂದೊಂದು ಕೇಸ್ ಹಿಂಗೆಲ್ಲ ಇರುತ್ತೆ, ಆಗ್ತಾ ಇರುತ್ತೆ ಈ ರೀತಿ ಎಲ್ಲ. ಸದ್ಯಕ್ಕೆ ಸೂಪರ್ ಆಗಿರೋ ಇವತ್ತಿನ ಟ್ರ್ಯಾಪ್ನ ಇಲ್ಲಿ ಮುಗಿಸ್ತಾ ಮುಂದಿನ ಬೊಂಬಾಟಾಗಿರೋ ಟ್ರ್ಯಾಪಲ್ಲ ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀವಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನನ್ನಂತ ಹ್ಯಾಪಿ ಇಂದಾರಿ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತು. ನಮಸ್ಕಾರ, ನಾನು ಪ್ರೊಫೆಸರ್ ಕೃಷ್ಣೇಗೌಡ ಮಾತಾಡ್ತಾ ಇದ್ದೀನಿ. ನೋಡಿ, ನಮ್ಮ ಸುನಿಲ್ ರೆಡ್ FM ನ RJ ನನಗೆ ಬಹಳ ಪ್ರಿಯವಾದ, ತುಂಬಾ ಪ್ರತಿಭಾವಂತ ಹುಡುಗ. ಬೇರೆ ಬೇರೆ ಕನ್ನಡದ ಡೈಲೆಕ್ಟ್ಗಳಲ್ಲಿ, ಕನ್ನಡದ ಆಡು ಮಾತುಗಳಲ್ಲಿ ಬಹಳ ಜನಗಳ ಹತ್ರ ಬೇರೆ ಬೇರೆ ದನಿಯಲ್ಲಿ ಮಾತಾಡ್ತಾನೆ. ಸ್ವಂಟಾಭಿನಯ ಮಾಡಿ ಏನಾದ್ರು ಮಾಡ್ಬೋದಪ್ಪ, ಕಂಠಾಭಿನಯ ಮಾಡೋದು ಬಹಳ ಕಷ್ಟ. ಯಾಕೆಂದ್ರೆ ಕಂಠದಲ್ಲಿ ಹಲವಾರು ಬಗೆಯಲ್ಲಿ ಮಾತಾಡೋದು ಒಂದು ಬಹಳ ದೊಡ್ಡ ಪ್ರತಿಭೆಯ ವಿಷಯ. ಸುನಿಲ್ ಅದನ್ನ ಕಂಠಗತ ಮಾಡ್ಕೊಂಡಿದ್ದಾನೆ. ತುಂಬಾ ಅದ್ಭುತವಾಗಿ ಮಾತಾಡಿದ್ದಾನೆ. ಬಹಳ ಜನಗಳ ಜೊತೆ ಮಾತಾಡಿದ್ದಾನೆ. ಎಲ್ಲಿಯೂ ತನ್ನ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಳ್ಳದೆ, ಎಲ್ಲಿಯೂ ಪ್ರಚೋದನೆಗೊಳ್ಳದೆ, ಎಲ್ಲಿಯೂ ಅವರನ್ನು ಬೈದೆ, ತಾನೇ ಬಯಸ್ಕೊಂಡು ನಿಮ್ಮ ಮನರಂಜನೆಗೋಸ್ಕರ ನೀವು ಬಹಳ ಪ್ರೀತಿಸುವಂತ, ಆರಾಧಿಸುವಂತ ಎಷ್ಟೋ ಜನ ಸೆಲೆಬ್ರಿಟಿಗಳು ಸುನಿಲ್ನ ಬುಟ್ಟಿಗೆ ಬಿದ್ದಿರ್ತಾರೆ. ನಾನು ಕೇಳಿ ತುಂಬಾ ಸಂತೋಷ ಪಟ್ಟಿದ್ದೀನಿ ಬಂಧುಗಳೇ. ನೀವು ಕೇಳಿ, ನಿಂತಲ್ಲಿ ಕುಂತಲ್ಲಿ ಕೇಳಬಹುದು. ಕೇಳಿ ಸಂತೋಷ ಪಡಿ. ಸಂತೋಷ ಪಡೋದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ನಿಮಗೆ ನಿಮ್ಮ ದೂರವಾಣಿ ಕರೆಗಳಿರ್ತವೆ, ಅವ್ರ ನಂಬರ್ ಗೊತ್ತಿರುತ್ತೆ. ಯಾವಾಗ್ಲಾದ್ರೂ ಒಂದು ಫೋನ್ ಮಾಡಿ, ಸುನಿಲ್ ಒಳ್ಳೆ ಕೆಲಸ ಮಾಡಿದ್ಯಪ್ಪ, ತುಂಬಾ ಚೆನ್ನಾಗಿ ಮಾತಾಡ್ತೀಯಾ ಅಂತ ಹೇಳಿ ಸುನಿಲ್ ಮತ್ತಷ್ಟು ಕೆಲಸ ಮಾಡ್ತಾನೆ. ಮತ್ತಷ್ಟು ಈ ಬಗೆಯ ಧ್ವನಿ ಸುರುಳಿಗಳನ್ನ ಬಿಡುಗಡೆ ಮಾಡ್ತಾರೆ, ಧ್ವನಿ ತಟ್ಟೆಗಳನ್ನ ಬಿಡುಗಡೆ ಮಾಡ್ತಾರೆ. ನೀವು ಮತ್ತೆ ಮತ್ತೆ ಕೇಳ್ತಾ ಇರ್ಬೋದು, ನಾವೆಲ್ಲರೂ ನಾವು ಇರುವ ವಲಯದಲ್ಲಿ ಒಂದು ಸಂತೋಷದ ವಾತಾವರಣ ಸೃಷ್ಟಿ ಮಾಡ್ಕೋಬೇಕು. ವಿವೇಕಾನಂದರು ಹೇಳಿದ ಮಾತು ನಿಮಗೆ ನೆನಪಿರಲಿ, ಈ ಜಗತ್ತಿನಲ್ಲಿ ಬೇಕಾದಷ್ಟು ದುಃಖ ಇದೆ, ಅದನ್ನ ಹೆಚ್ಚಿಸುವ ಹಕ್ಕು ನಿನಗಿಲ್ಲ. ಸಾಧ್ಯವಾದ್ರೆ ಕಡಿಮೆ ಮಾಡು, ಸಾಧ್ಯವಾಗ್ಲಿಲ್ಲ ಅಂದ್ರೆ ಯಾರೋ ಹಂಚ್ತಾರಲ್ಲ ಅದನ್ನು ಕೇಳಿ ಸಂತೋಷ ಪಡು. ಅದು ನಮ್ಮ ಸೌಭಾಗ್ಯ. ನಮಸ್ಕಾರ. RJ Sunil Prank Calls.